ಕಾರವಾರ ಸದಾಶಿವಗಡದ ಜೈ ದುರ್ಗಾಮಾತಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಮುಖ್ಯಸ್ಥ ಲಿಂಗರಾಜು ಪುತ್ತು ಕಲ್ಗುಟ್ಕರ್ ಹಾಗೂ ಅವರ ಸಹಚರರು ಸುಮಾರು 54 ಕೋಟಿ ರೂಪಾಯಿ ವಂಚನೆ ಮಾಡಿ ನಾಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ವಂಚಿತ ಠೇವಣಿದಾರರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೋಮವಾರ ಸಾಮಾಜಿಕ ಹೋರಾಟಗಾರ ಡಾಕ್ಟರ್ ಗಜೇಂದ್ರ ನಾಯ್ಕ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾಂಕೇತಿಕ ಪ್ರತಿಭಟನೆ ನಡೆಯಿತು. ಬಳಿಕ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಆರೋಪಿಗಳನ್ನ ತಕ್ಷಣ ಬಂಧಿಸದಿದ್ರೆ ಹೋರಾಟಕ್ಕೆ ಇಳಿಯುತ್ತೇವೆ ಎಂದು ಎಚ್ಚರಿಸಿದರು. ಗ್ರಾಹಕರ ಪ್ರಕಾರ ಕಳೆದ 3 ತಿಂಗಳಿಂದ ಸಂಸ್ಥೆಯ ಮುಖ್ಯಸ್ಥ ಲಿಂಗರಾಜು ನಾಪತ್ತೆಯಾಗಿದ್ದು ಸುಮಾರು 600ಕ್ಕೂ ಹೆಚ್ಚು ಠೇವಣಿದಾರರಿಂದ ಬೇರೆ ಬೇರೆ ರೀತಿಯಲ್ಲಿ ಹಣ ಸಂಗ್ರಹಿಸಲಾಗಿದೆ. ಹೆಚ್ಚು ಬಡ್ಡಿ ಕೊಡ್ತೇವೆ, ನಿಮ್ಮ ಹಣ ಸುರಕ್ಷಿತ ಎಂಬ ಭರವಸೆಯಿಂದ ಹಣ ತೆಗೆದುಕೊಂಡು ಸಂಪೂರ್ಣ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಗ್ರಾಹಕರ ಪ್ರಕಾರ 22 ಕೋಟಿ ರೂಪಾಯಿಗಳ ಸಾಲವನ್ನ ಕುಟುಂಬದವರ ಹೆಸರಲ್ಲಿ ತೆಗೆದುಕೊಂಡು ಕೆಲ ಆಸ್ತಿಗಳನ್ನ ಈಗಾಗಲೇ ಮಾರಾಟ ಮಾಡಿದ್ದಾರೆ. ಪೊಲೀಸರು ಇವರಿಗೆ ರಕ್ಷಣೆ ನೀಡುತ್ತಿರುವಂತೆ ಕಂಡುಬರ್ತಿದೆ. ಅವರ ಆಸ್ತಿಗಳನ್ನ ತಕ್ಷಣ ಜಪ್ತಿ ಮಾಡಿ ಡೈರೆಕ್ಟರ್ ಮಂಡಳಿಯವರನ್ನು ವಿಚಾರಣೆಗೊಳಪಡಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಪ್ರಕರಣವನ್ನ ಸಿಐಡಿ ಸ್ಪೆಷಲ್ ಯೂನಿಟ್ ಬೆಂಗಳೂರು ಇವರಿಗೆ ಹಸ್ತಾಂತರಿಸಲಾಗಿದೆ ಎನ್ನಲಾಗಿದೆಯಾದರೂ 3 ತಿಂಗಳು ಕಳೆದರೂ ತನಿಖೆಯಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ ಎಂದು ವಂಚಿತರು ವಿಷಾದಿಸಿದ್ದಾರೆ. ಸರ್ಕಾರ ಕ್ರಮ ಕೈಗೊಳ್ಳದಿದ್ರೆ ಕಾನೂನಾತ್ಮಕ ಹೋರಾಟದ ಜೊತೆಗೆ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ. ಅದರ ಸಂಪೂರ್ಣ ಜವಾಬ್ದಾರಿ ಸರ್ಕಾರದ್ದೇ ಆಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಜೈ ದುರ್ಗಾಮಾತಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ವಂಚಿತರಾದ ಎಲ್ಲ ಗ್ರಾಹಕರು ಸುಮಾರು 600 ಗ್ರಾಹಕರು 54 ಕೋಟಿ ರೂಪಾಯಿ ವಂಚನೆ ಆಗಿದೆ. ಅವರು ಎಲ್ಲ ಹಣವನ್ನು ತಗೊಂಡು ನಿರ್ದೇಶಕ ಲಿಂಗರಾಜ್ ಪುತ್ತು ಕಲ್ಗುಟ್ಕರ್ ನಾಪತ್ತೆ ಆಗಿದ್ದಾರೆ. ಮನೆಯವರೆಲ್ಲ ಡೈರೆಕ್ಟರ್ ಮನೆಯವರು ಕೂಡ 30 ಕೋಟಿ ರೂಪಾಯಿ ಒಂದ್ ಕಡೆ ಮಾಡ್ಕೊಂಡಿದ್ದಾರೆ. ಅವರ ಎಲ್ಲ ಹೆಸರ ಮೇಲೆ ಲೋನ್ ಮಾಡ್ಕೊಂಡಿದ್ದಾರೆ. ಅವ್ರು ಲೋನ್ ತಗೊಳ್ಳೋ ಗತಿ ಇಲ್ಲ ಅವರಿಗೆ. ಆದ್ರೂ ಕೂಡ 30 ಕೋಟಿ ರೂಪಾಯಿ ಜನರನ್ನು ತಿಳ್ಕೊಂಡು ಇವತ್ತೇನು ನಾಪತ್ತೆ ಆಗಿದ್ದಾರೆ. ನಮ್ಮೆಲ್ಲ ರಸ್ತೆ ಮೇಲೆ ಹಾಕಿದ್ದಾರೆ. ನಾವು 5 ತಿಂಗಳಿಂದ ರಸ್ತೆ ಮೇಲೆ ಬಿದ್ದು ಅವರಿಗೆಲ್ಲ ಜಿಲ್ಲಾಡಳಿತ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಡಿಸ್ಟ್ರಿಕ್ಟ್ ಕಮಿಷನರ್, ACBC ಗೌರ್ಮೆಂಟ್ ಎಲ್ಲ ಮಾಡ್ತಾರೆ. ಅದು ಯಾವುದೇ ತಗೋದಾಗಲಿಲ್ಲ. ಪೊಲೀಸರು ಅವರಿಗೆ ಇನ್ನೂವರೆಗೆ ಹಿಡಿಯಲಿಲ್ಲ. ಈಗ ಅವರು ಹೇಳಿದ್ದಾರೆ ಪುನಃ ಇವತ್ತು ಫೈನಲ್ ವಿಚಾರಣೆ ನಾವು ಮಾಡಿದ್ವಿ. ಅವರಿಗೂ ಇದು ಒಂದು ವಾರ್ನಿಂಗ್ ಟೈಪ್ ಕೊಟ್ಟಿದ್ದೇವೆ. ಇಲ್ಲ ನಾವು ಇಲ್ಲಿ ಬಂದು ಬಟ್ಟೆ ಬಿಚ್ಚಿ ರಸ್ತೆ ಮೇಲೆ ಮಲ್ತೇವೆ. ನಾವು DC ಆಫೀಸ್ ಮುಂದೆ ಯಾಕಂದ್ರೆ ಸರ್ಕಾರ ಇದು ಸರ್ಕಾರನೇ ಅವರಿಗೆ ಇದು ಪರ್ಮಿಷನ್ ಕೊಟ್ಟಿದ್ದು. ಇದು ಒಂಥರ ದರೋಡೆ ಲೂಟಿ ಮಾಡ್ಲಿಕ್ಕೆ ಬಂದಿದೆ ಈ ಗೌರ್ಮೆಂಟ್ ಅಂತ ಹೇಗೆ ನಮ್ಗೆ ಕಾಣ್ತದೆ. ನಾವು ಮಾಡಲಿಲ್ಲ ಗೌರ್ಮೆಂಟ್. ಅದು ಇನ್ನು ಮುಂದೆ ಹಾಗೆ ಆಗ್ತದೆ. ಇದು ಒಂಥರ ಪಿತೂರಿ. ಜನರಿಂದ ಹೇಗೆ ಹಣ ತೆಗೆಸೋದು, ಇದೊಂದು ನಾಟಕನೋ ಅಥವಾ ಏನು ನಾಟಕ ಕಂಪನಿನೋ ಅಂತೇಳಿ ಈ ಸಂವಾದ ಕೋಪಟಿ ಕೊಚ್ಚಾಟಿ ಎಲ್ಲ ಬಂದ್ ಮಾಡಬೇಕಿಲ್ಲ. ಆದ್ರೆ ಯಾಕೆ ನಡೆಸ್ತಾ ಇದ್ದೀರಿ? ಮುಂದೆ ನಮ್ಮ ಗತಿಯೇನು ಜನರದು, ರಾಜ್ಯದ ಜನರ ಗತಿಯೇನು ಮುಂದೆ? ಅದನ್ನ ನಾವು ಎಷ್ಟು ಹೇಳ್ತಾ ಇದ್ದೀವಿ ಈ ಮೂಲಕ. ಸಂವಾದ ಕೋಆಪರೇಟಿವ್ ಸೊಸೈಟಿ ನಡಿಬೇಕಾದ್ರೆ ಗೌರ್ಮೆಂಟ್ ಸ್ಟ್ರಿಕ್ಟ್ ಆರ್ಡರ್ ಹೊಳಬೇಕು, ಸ್ಟ್ರಿಕ್ಟ್ ಆಕ್ಷನ್ ಹೊಳಬೇಕು. ಒಂದು ಹೆಚ್ಚು ಕಡಿಮೆ ಆದ್ರೆ 1 ತಿಂಗಳ ಒಳಗೆ ಹಣ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಹಾಗೆ ಇಲ್ಲ. ಇದು ಏನಂತ ಹೇಳಿ ನಾವು ಈಗ ಒದ್ದಾಡ್ತಾ ಇದ್ದೇವೆ. ಅದಕ್ಕೆ ಕೇಳೋರಿಲ್ಲ, ಹೇಳೋರಿಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ ನಮ್ಮ ಹಣಕ್ಕೆ. ಹೀಗಾಗಿ ಎಲ್ಲರೂ ರಸ್ತೆ ಮೇಲೆ ಬಿದ್ದಿದ್ದಾರೆ. ಕೆಲವರು ಸಾಯ್ಲಿಕ್ಕೂ ಇದ್ದಾರೆ, ಸುಸೈಡ್ ಮಾಡ್ಕೊಳ್ಳೋಗಿದ್ದಾರೆ. ಯಾರು ಜವಾಬ್ದಾರಿ? ಈ ಗೌರ್ಮೆಂಟ್ ಎಲ್ಲ MP ಗಳು, MLA ಗಳು, ಮಿನಿಸ್ಟರ್ಗಳು ಎಲ್ಲಿ ಹೋಗಿದ್ದಾರೆ? ಸತತವಾಗಿ 5 ತಿಂಗಳಿಂದ ನಾವು ರಸ್ತೆ ಮೇಲೆ ತಿರುಗಾಡ್ತಾ ಇರುವಾಗ ಒಬ್ರು ನಮ್ಮ ಮುಂದೆ ಬರ್ಲಿಕ್ಕೆ ತಯಾರಿಲ್ಲ. ಅದನ್ನ ಮತ್ತೊಮ್ಮೆ ನಾವು ರಿಕ್ವೆಸ್ಟ್ ಮಾಡ್ತೇವೆ, ಪ್ಲೀಸ್ ದಯಮಾಡಿ ಎಲ್ಲರೂ ನಮಗೆ ಹೆಲ್ಪ್ ಮಾಡಿ. ನಮ್ಗೆ ಯಾವುದೇ ಪಾರ್ಟಿ ಇಲ್ಲ, ಎಲ್ಲಾ ಪಕ್ಷಗಳು ನಾವು ಎಲ್ಲರಿಗೂ ಗೌರವಿಸ್ತಾ ಇದ್ದೇವೆ. ನಾವು BJP ಇಲ್ಲ, ಕಾಂಗ್ರೆಸ್ ಇಲ್ಲ, ನಾವು ಜನಪ್ರತಿನಿಧಿ ಪ್ರಜಾಪ್ರಭುತ್ವದಲ್ಲಿ ಜನರು ನಾವು ಹೊಂದಿದ್ದೇವೆ. ನಮಗೆ ನೀವು ಹೆಲ್ಪ್ ಮಾಡಿ. ಯಾಕಂದ್ರೆ ನಮ್ ನೋಡ್ರಿ ಹೆಂಗಸರು ಹೆಂಗ ಅಳ್ತಾ ಇದ್ದಾರೆ. ಅವರ ಭವಿಷ್ಯ ನಿಧಿ ಹೋಗಿದೆ. ಅದರಿಂದ ಇಂತಹ ಬ್ಯಾಂಕ್ ಮಾನ್ಯತೆ ಕೊಡಬೇಡಿ. ಕೃಪಯ ಇಂತಹ ಬ್ಯಾಂಕ್ ಅಲ್ಲಿ ಎಲ್ಲರೂ ಗೌರ್ಮೆಂಟ್ ಹಿಂದಕೊಳ್ಬೇಕು ಪರ್ಮಿಷನ್. ಇಷ್ಟು ಪೊಲೀಸ್ ಕಂಪ್ಲೇಂಟ್ ಆದ್ರೂ ಸಹಿತ ಯಾರು ನಿರ್ದೇಶಕ ಮಂಡಳಿಗಳು ಅವರು ಒಳಗೆ ನೋಡಿ ಕ್ರೇಡಸ್ತು ಮಾಡಿ 70 ಲಕ್ಷ ಪ್ರಾಪರ್ಟಿ ಮಾರಿದ್ದಾರೆ. ಮೊನ್ನೆ 70 ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ. ಇಂತಹ ಪ್ರಾಪರ್ಟಿ ಮಾಡ್ತಾ ಇದ್ದಾರೆ. ನಾವು ರಸ್ತೆ ಮೇಲೆ ಪೊಲೀಸ್ ಹೇಳ್ತಾರೆ ನಮಗೆ ಪವರ್ ಇಲ್ಲ, ಕೂಡಿದ್ದು ನಮ್ಗೆ ಅವರ ಎಲ್ಲ ಆಸ್ತಿಯನ್ನು ಜಪ್ತಿ ಮಾಡಿಸಬೇಕು. ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು. ಆ ನಿರ್ದೇಶಕ ಮಂಡಳಿಯನ್ನು ಅರೆಸ್ಟ್ ಮಾಡಬೇಕು ಮತ್ತು ನಮ್ಮ ಹಣವನ್ನು ನಮ್ಗೆ ವಾಪಸ್ ಕೊಡಬೇಕು. ಮತ್ತೆ ಅದ್ರ ಬಗ್ಗೆ ಹೆಚ್ಚೇನು ಹೇಳ್ತಾ ಇಲ್ಲ. ಈ ಸಂದರ್ಭದಲ್ಲಿ ಬ್ಯಾಂಕಿನ ಗ್ರಾಹಕರಾದ HF ದೊಡ್ಡಣ್ಣವರ್, ಸಾಯಿನಾಥ್ ಮೇತ್ರಿ, ಪ್ರಶಾಂತ್ ನಾಯ್ಕ್, ಗೀತಾ ಗಡ್ಕರ್, ಅಂಜಲಿ ಬಾಡ್ಕರ್, ವಿಶಾಲ್ ಬಾಡ್ಕರ್, ಮಾಯಾ ಮಾಳ್ಸೇಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜೈ ದುರ್ಗಾಮಾತಾ ನಿರ್ದೇಶಕರಿಗೆ. ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧಿಸುವ ಕುರಿತು ತಮಿಳುನಾಡು ರಾಜ್ಯದ ಕ್ರಮವನ್ನು ಪರಿಗಣಿಸಿ ಪರಿಶೀಲಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು.
ಬಾಗಲಕೋಟೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸಲು ಪತ್ರ ಬರೆದಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಆರ್ಎಸ್ಎಸ್ ಸಂಘಟನೆ ತನ್ನ ಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳನ್ನು ಬಳಸಿಕೊಳ್ಳುತ್ತಿದೆ. ತಮಿಳುನಾಡು ರಾಜ್ಯದಲ್ಲಿ ಇದನ್ನ ನಿರ್ಬಂಧಿಸಿದಂತೆ ರಾಜ್ಯದಲ್ಲಿಯೂ ನಿರ್ಬಂಧಿಸಬೇಕೆಂದು ಪತ್ರ ಬರೆದಿದ್ದಾರೆ ಎಂದರು. ಪ್ರಿಯಾಂಕ್ ಖರ್ಗೆ ಬರೆದಿರೋದು ನಿಜ. ಆರ್ಎಸ್ಎಸ್ನವರು ಸರ್ಕಾರಿ ಜಾಗಗಳನ್ನು ಬಳಸ್ಕೋತಾರೆ. ಅದನ್ನು ನೀವು ತಮಿಳುನಾಡಿನಲ್ಲಿ ಸರ್ಕಾರ ಏನು ಮಾಡಿದೆ ಆ ಥರ ಮಾಡಿ ಅಂತ ಬರೆದಿದ್ದಾರೆ. ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳುನಾಡಿನಲ್ಲಿ ಏನು ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ. ಮಾಜಿ ಪ್ರಧಾನಿ ದೇವೇಗೌಡರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ನೀಡುತ್ತಾ, ಅವರ ಆರೋಗ್ಯ ಸುಧಾರಣೆಯಾಗುತ್ತಿದ್ದು 2 ದಿನದಲ್ಲಿ ಆಸ್ಪತ್ರೆಯಿಂದ ಮನೆಗೆ ತೆರಳಲಿದ್ದಾರೆ ಎಂದರು. ಚೆನ್ನಾಗಿದೆ, ಸುಧಾರಣೆ ಆಗ್ತಾ ಇದೆ. ಬಹುಶಃ ಇನ್ನೊಂದು 2-3 ದಿನದಲ್ಲಿ ನಾನು ಡಾಕ್ಟರ್ ಕೇಳಿದೆ ಸುಧಾರಣೆ ಆಗಿದೆ ಅಂತಂದು. ಅಲ್ಲಿ ಡಾಕ್ಟ್ರಿಗೆ ಸತ್ಯನಾರಾಯಣ ಅಂತೇಳಿ ಡಾಕ್ಟರ್ ಇದ್ದಾರೆ, ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ, ಇನ್ನು 2-3 ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ರಾಜ್ಯದಲ್ಲಿ ಬದಲಾವಣೆಯಲ್ಲಿ ಹೈಕಮಾಂಡ್ನವರ ನಿರ್ಧಾರವೇ ಮುಖ್ಯ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿರುವುದಕ್ಕೆ ಪ್ರತಿಕ್ರಿಯೆ ನೀಡಿ, ಪಕ್ಷದ ವರಿಷ್ಠರ ಮತ್ತು ಶಾಸಕರ ಅಭಿಪ್ರಾಯ ಬಹಳ ಮುಖ್ಯ. ಶಾಸಕರ ಒಮ್ಮತ ಹಾಗೂ ಹೈಕಮಾಂಡ್ನ ಆಶೀರ್ವಾದವಿರಬೇಕು. ಭೋಜನಕೂಟ ಕಾರ್ಯಕ್ರಮದಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಸಂಪುಟ ಪುನರ್ರಚನೆಗೂ ಇಂದಿನ ಭೋಜನಕೂಟಕ್ಕೂ ಯಾವುದೇ ಸಂಬಂಧವಿಲ್ಲ. ನವೆಂಬರ್ ತಿಂಗಳಲ್ಲಿ ಯಾವುದೇ ಕ್ರಾಂತಿಯೂ ಇಲ್ಲ ಎಂದರು. ಹೈಕಮಾಂಡ್ ಇಸ್ ಎನ್ ಹೈಕಮಾಂಡ್. ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತು ಹೈಕಮಾಂಡ್ ಎರಡೂ ಬಹಳ ಮುಖ್ಯ. ಈಗ ಶಾಸಕರ ಅಭಿಪ್ರಾಯ ಇಲ್ಲದೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ಬಹುಮತ ಇದ್ರೆ ಮಾತ್ರ ಆಗೋದು. ಮತ್ತೆ ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗುತ್ತೆ. ಈಗ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ, ಬಹಳ ದಿನಗಳಿಂದ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ. ಊಟ ಸ್ಪೆಷಲ್ ಏನಲ್ಲ, ಮಾಮೂಲಿ ಊಟನೇ. ನಿಮ್ಮ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ, ವಿರೋಧ ಪಕ್ಷದವ್ರ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ. ಅದು ನಾರ್ಮಲ್ ಆಗೇ ಇರ್ತದೆ ಫುಡ್. ಅದಕ್ಕೂ ಇದಕ್ಕೂ ಸಂಬಂಧ ಇದೆ, ಪುನರ್ರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ಇದೆ. ಶಾಸಕ ಮುನಿರತ್ನ ಮತ್ತು ಡಿಕೆ ಶಿವಕುಮಾರ್ ಅವರು ನಡೆಸಿದ ಮಾತುಕತೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಲಾಲ್ಬಾಗ್ನಂತೆ ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿಯೂ ಕಾರ್ಯಕ್ರಮವಿತ್ತು. ಶಾಸಕ ಮುನಿರತ್ನರವರು ವೇದಿಕೆಗೆ ಆಗಮಿಸಿ ತಮ್ಮ ಅಭಿಪ್ರಾಯವನ್ನ ನೀಡಬಹುದಾಗಿತ್ತು. ಆದರೆ ಶಾಸಕರು ತಮ್ಮ ಅಭಿಪ್ರಾಯವನ್ನ ತಿಳಿಸಲಿಲ್ಲ. ಕಾರ್ಯಕ್ರಮಕ್ಕೆ ಆಹ್ವಾನವಿತ್ತೇ ಇಲ್ಲವೇ ಎಂಬ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಯಾವುದೇ ಮಾಟಮಂತ್ರಗಳಲ್ಲಿ ನಂಬಿಕೆ ಇರಿಸಿಲ್ಲ ಎಂದರು. ನಿನ್ನೆ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮತ್ತೆ ಲಾಲ್ಬಾಗ್ಗೂ ಹೋಗಿದ್ರು, ಇವರು ಜೆಪಿ ಪಾರ್ಕ್ಗೂ ಕೂಡ ಹೋಗಿದ್ರು. ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ವೇದಿಕೆ ನಿರ್ಮಾಣ ಮಾಡಿದ್ರು. ವೇದಿಕೆಗೆ ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು. ಅದನ್ನ ಬಿಟ್ಟು ಅವ್ರ ಅಭಿಪ್ರಾಯ ಹೇಳ್ದೇನೆ ಬೇರೆ ಎಲ್ಲ ಮಾತಾಡಿದ್ರೆ ಏನು ಪ್ರಯೋಜನ? ನಂಗೆ ಗೊತ್ತಿಲ್ಲ, ನನಗೆ ಇನ್ನು ತಿಳ್ಕೊತೀನಿ. ನಾನು ಮಾಟ ಹೋಮ ಇವರೆಲ್ಲ ನಂಬಿಕೆ ಇಟ್ಕೊಂಡಿದ್ದೀನಿ. ಆದಷ್ಟು ಜಾಗ್ರತೆ ಮಾಡ್ತೀವಿ. ವಾಲ್ಮೀಕಿ ಸಮಾಜದವರಿಗೆ ಸಚಿವ ಸ್ಥಾನ ನೀಡಲಾಗುವುದೇ ಎಂಬ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಶಾಸಕರು ರಾಜೀನಾಮೆ ನೀಡಿದ್ದು ಸರ್ಕಾರ ಅವರನ್ನ ತೆಗೆದುಹಾಕಿಲ್ಲ. ಮುಂದಿನ ದಿನಗಳಲ್ಲಿ ನಡೆಯುವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದವರಿಗೆ ಪ್ರಾತಿನಿಧ್ಯ ನೀಡುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದರು. ಸರ್ಕಾರ ಅವ್ರನ್ನ ತೆಗೆದುಹಾಕಿದ್ದಲ್ಲ, ಅವರಾಗೆ ರಾಜೀನಾಮೆ ಕೊಟ್ಟಿರೋದು. ನೋಡೋಣ, ಈಗ ಮುಂದಿನ ರೀಸಫಲ್ನಲ್ಲಿ ಅದನ್ನು ಮಾಡ್ತೀವಿ. ಜಗತ್ತಿನಲ್ಲಿ ಅನೇಕ ಸಾಧನೆಗಳನ್ನ ಮಾಡಬಹುದು, ಆದರೆ ಆ ಸಾಧನೆಗಿಂತ ಸಾಧಕರು ಬದುಕಿದ ರೀತಿಯೇ ಅತಿದೊಡ್ಡ ಸಾಧನೆ ಎಂದು ಅಪ್ಪಟ ಗಾಂಧಿವಾದಿ ಮೂಡಬಿದಿರೆಯ ಅರವಿಂದ್ ಚೊಕ್ಕಾಡಿ ಹೇಳಿದರು. ಅಂಕೋಲಾದ ಡಾಕ್ಟರ್ ದಿನಕರ್ ದೇಸಾಯಿ ಸ್ಮಾರಕ ಪ್ರತಿಷ್ಠಾನದವರು ಅಂಕೋಲಾ ಪಟ್ಟಣದ ಪಿಎಂ ಜೂನಿಯರ್ ಕಾಲೇಜಿನ ಗಂಗಾದೇವಿ ತೊರ್ಕೆ ಸಭಾಭವನದಲ್ಲಿ ಆಯೋಜಿಸಿದ್ದ ಶಂಕರಕೇಣಿ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ಹಾಗೂ ಆಧುನಿಕ ಭಾರತ ವಿಷಯದ ಕುರಿತು ಮಾತನಾಡಿ, ಸಣ್ಣ ಸಣ್ಣ ವೃತ್ತಿಯಲ್ಲಿ ಮಾದರಿ ಬದುಕನ್ನ ನಡೆಸಿದವರು ಸಾಧನೆಗಳ ಹಿಂದಿನ ಬದುಕು ಅನುಕರಣೀಯವಾಗಿದ್ರೆ ಅಂತಹ ಸಾಧಕರು ನಿಜವಾಗಿ ಸನ್ಮಾನಕ್ಕೆ ಅರ್ಹರು. ಇಂತಹ ಬದುಕಿಗೆ ಸಾಕ್ಷಿಯಾದವರು ಮಹಾತ್ಮ ಗಾಂಧೀಜಿಯವರು. ಅವರ ಬದುಕು, ಅವರ ಧ್ಯೇಯಗಳು, ಅವರ ತತ್ವಗಳು ಇಂದಿಗೂ ಎಲ್ಲರಿಗೂ ಮಾದರಿಯಾಗಿದೆ. ಹೀಗಾಗಿ ತೃಪ್ತಿದಾಯಕ ಮಾದರಿ ಬದುಕನ್ನ ನಡೆಸಿದ ಸಿಂಪಿ ಅಶೋಕ್ ಟಿ ನಾಯ್ಕ್ ರವರನ್ನ ಸನ್ಮಾನಿಸಿರುವುದು ಯೋಗ್ಯವಾಗಿದೆ. ಅಂಕೋಲೆಯಲ್ಲಿ ಗಾಂಧಿ ತತ್ವಗಳನ್ನ ಅಳವಡಿಸಿಕೊಂಡು ಸಮಾಜ ಸೇವೆಯ ಮೂಲಕ ಸಮಾಜದ ಅಭಿವೃದ್ಧಿಗೆ ಶ್ರಮಪಟ್ಟವರಲ್ಲಿ ದಿನಕರ್ ದೇಸಾಯಿ ಹಾಗೂ ಶಂಕರಕೇಣಿ ಅಗ್ರಮಾನ್ಯರು. ಅಂಥವರ ಸ್ಮರಣೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದರು.
ದಿನಕರ್ ದೇಸಾಯಿ ಸ್ಮಾರಕ ಪ್ರತಿಷ್ಠಾನದ ಅಧ್ಯಕ್ಷ ಪ್ರೊಫೆಸರ್ ಮೋಹನ್ ಹಬ್ಬು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅಪ್ಪಟ ಸಮಾಜವಾದಿ ದಿವಂಗತ ಶಂಕರ್ ಕೇಣಿಯವರ ಆದರ್ಶ ಇಂದಿಗೂ ಜನಮಾನಸದಲ್ಲಿ ಅಮರವಾಗಿದೆ. ಅವರ ಕುಟುಂಬದ ಪ್ರಾಯೋಜಕತ್ವದಲ್ಲಿ ನಿರಂತರವಾಗಿ ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬಂದಿದ್ದೇವೆ. ಪ್ರತಿಷ್ಠಾನದ ಮಹಾಪೋಷಕ ಕೇಶವ್ ಪೆಡ್ನೇಕರ್ ಅವರ ಸಹಾಯ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು. ಮಹಾಪೋಷಕರಾದ ಕೇಶವ್ ಪೆಡ್ನೇಕರ್ ಮಾತನಾಡಿ, ಶಂಕರ್ ಕೇಣಿಯವರದು ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವವಾಗಿತ್ತು. ನೇರ ನಿಷ್ಠೂರ ನುಡಿಗಳ ಅಪ್ಪಟ ಸಮಾಜವಾದಿಯಾಗಿ ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪ ಅವರು ಅಂಕೋಲಾಕ್ಕೆ ಬಂದಾಗ ಶಂಕರ ಕೇಣಿಯವರನ್ನ ಖುದ್ದು ಭೇಟಿ ಮಾಡಿದ್ದರು. ಶಂಕರ ಕೇಣಿಯವರ ಆದರ್ಶಗಳನ್ನ ಮುಂದುವರಿಸಿಕೊಂಡು ಹೋಗಲು ನಾವೆಲ್ಲರೂ ಶ್ರಮಿಸೋಣ ಎಂದರು. ವೇದಿಕೆಯಲ್ಲಿ ದಿನಕರ್ ಸ್ಮಾರಕ ಪ್ರತಿಷ್ಠಾನದ ಉಪಾಧ್ಯಕ್ಷ ಡಾಕ್ಟರ್ ಆರ್ಜಿ ಗುಂದಿ, ಲಲಿತಾ ನಾಯ್ಕ್, ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯಕ್, ಸಹ ಕಾರ್ಯದರ್ಶಿ ಜಗದೀಶ್ ನಾಯಕ್, ಸಹ ಕಾರ್ಯದರ್ಶಿ ಜಗದೀಶ್ ನಾಯಕ್ ಹೊಸಕೇರಿ ಉಪಸ್ಥಿತರಿದ್ದರು. ಆರ್ಜಿ ಗುಂದಿ ಸ್ವಾಗತಿಸಿ ಅತಿಥಿಗಳನ್ನ ಪರಿಚಯಿಸಿದ್ರು. ಗೋಪಾಲಕೃಷ್ಣ ನಾಯಕ್ ಅವರು ದಿನಕರ ಪ್ರತಿಷ್ಠಾನದ ಹಾಗೂ ಶಂಕರ ಕೇಣಿ ದತ್ತಿ ಕಾರ್ಯಕ್ರಮಗಳ ಕುರಿತು ವಿವರಿಸಿದ್ರು. ಹಿರಿಯ ಸಾಹಿತಿ ಮಹಾಂತೇಶ್ ರೇವಡಿ ಕಾರ್ಯಕ್ರಮ ನಿರ್ವಹಿಸಿದ್ರು. ನಿವೃತ್ತ ಶಿಕ್ಷಕ ಜಿಆರ್ ನಾಯಕ್ ದಿನಕರ್ ದೇಸಾಯಿ ಅವರ ಕವನವನ್ನ ಹಾಡಿದ್ರು. ದಿನಕರ್ ದೇಸಾಯಿ ಬಳಗದಲ್ಲಿ ಬೆಳೆದವಂತರು, ಅವರ ಅಪ್ಪಟ ಶಿಷ್ಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಿ ಬಯಸಿ. ಯಾಕಂದ್ರೆ ಎಷ್ಟೋ ಅವರು ಶಿಷ್ಯರು ಇದ್ದಿದ್ರು, ಏನೋ ಕಾರಣಾಂತರದಿಂದ ಬೇರೆ ಪಕ್ಷಕ್ಕೆ ಹೋದರು, ಬೇರೆ ಇದಕ್ಕೆ ಹೋದರು, ಆದರೆ ಇವರು ಅದನ್ನು ಬಿಡಲಿಲ್ಲ. ಇವರ ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ಮಾಡ್ತಾ ಇದ್ದರು. ಉದಾಹರಣೆಯಾಗಿ ಜೈಂಡಾಕಟ್ಟೆಯಲ್ಲಿ ನಾನು ನೋಡಿದಂತ ವಿಷಯ, ಜೈಂಡಾಕಟ್ಟೆಯಲ್ಲಿ ಎಷ್ಟೋ ಕಾರ್ಯಕ್ರಮಗಳು ನಡೆಸ್ತಾ ಇದ್ರು. A to Z ಅವರು ಕೆಲಸ ಮಾಡ್ತಿದ್ರು. ಕುರ್ಚಿ ಹಿಟ್ಟು, ಟೇಬಲ್ ಹಿಟ್ಟು, ಬ್ಯಾನರ್ ಹಿಟ್ಟು, ಇಂತಹ ಒಂದು ಸಮಾಜವಾದಿ ವ್ಯಕ್ತಿಯ ಇವತ್ತು ನಾವು ದತ್ತಿ ಉಪನ್ಯಾಸವನ್ನು ನಮ್ಮ ದಿನಕರ್ ದೇಸಾಯಿ ಬಳಗದವರು ಮಾಡ್ತಾ ಇದ್ದಾರೆ. ಇದು ಒಂದು ಹೆಮ್ಮೆಯ ವಿಷಯ. ಒಬ್ಬರು ಶಿಲ್ಪಿಗರಿಗೆ ಸನ್ಮಾನವನ್ನು ಮಾಡಿದ್ದೀವಿ. ಇದು ಬಹಳ ಮಹತ್ವದ ವಿಚಾರ. ಅವರನ್ನು ನಾನು ಅಭಿನಂದಿಸ್ತೇನೆ. ಜೊತೆಗೆ ಅವರನ್ನು ಸನ್ಮಾನಿಸಿದ ಈ ಪ್ರತಿಷ್ಠಾನವನ್ನು ಅಭಿನಂದಿಸ್ತೇನೆ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಸನ್ಮಾನ, ಗೌರವ, ಬಹುಮಾನ, ಪ್ರಶಸ್ತಿ ಎಲ್ಲ ಕವಿಗಳು, ಸಾಹಿತಿಗಳು ಅಥವಾ ಏನು ಕಟ್ಟಡ ಕಟ್ಟಿದವರು ಇಲ್ಲಿರುವವರೇ ಆಗ್ಬೇಕು ಅಂತ ಹೇಳಿಲ್ಲ. ಅದು ಏನೋ ಒಂದು ಸ್ಥಾಪಿತ ಕಲ್ಪನೆ. ಅದು ಹಾಗೆ ಅಗತ್ಯ ಇಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ ಬದುಕಿದ ಕೂಲಿ ಕಾರ್ಮಿಕರನ್ನು ಸನ್ಮಾನ ಮಾಡುವುದು ಕೂಡ ಅವಶ್ಯಕವೇ. ಯಾಕೆಂದ್ರೆ ನಾವು ಗೌರವಿಸಬೇಕಾದ್ದು ಸಾಧನೆಗಿಂತ ಹೆಚ್ಚಾಗಿ ಬದುಕಿದ ವಿಧಾನವನ್ನು ಗೌರವಿಸಿ. ಗಾಂಧಿ ತತ್ವ ಅಂದ್ರೆ ಅದೇ. ಗಾಂಧಿ ಒಂದು ಕಡೆ ಹೇಳ್ತಾರೆ, ನಾನು ಎಲ್ಲಿ ಭಾಷೆ ಏನು ಹೇಳಿದ್ದೇನೆ ಅನ್ನೋದನ್ನು ಯೋಚನೆ ಮಾಡ್ತೀನಿ, ನನ್ನ ಬದುಕನ್ನು ಮಾತ್ರ ನೋಡಿ. ಬದುಕು ನಿಜವಾದ ಸಂದೇಶವಾಗಿದೆ. ಅತ್ಯಂತ ಪ್ರಾಮಾಣಿಕವಾಗಿ ಬದುಕುವುದಕ್ಕಿಂತ ದೊಡ್ಡ ಹೋರಾಟ ಮತ್ತು ಸಾಧನೆ ಬೇರೆ ಯಾವುದೂ ಇಲ್ಲ. ಯಾಕೆಂದ್ರೆ ಪ್ರಾಮಾಣಿಕವಾಗಿ ಬದುಕುವುದು ಬಹಳ ಕಷ್ಟ, ಎಲ್ರಿಗೂ ಬಹಳ ಕಷ್ಟ. ಆ ಕಾರಣಕ್ಕಾಗಿ ಸನ್ಮಾನವನ್ನು ಪಡೆದವರನ್ನು, ಸನ್ಮಾನ ಮಾಡಿದವರನ್ನು ಅಭಿನಂದಿಸ್ತೇನೆ. ಯಾಕಂದ್ರೆ ಇಡೀ ಬದುಕನ್ನೇ ಆ ರೀತಿಯ ಬದುಕಬೇಕಲ್ಲ, ಅವರನ್ನು ಅಭಿನಂದಿಸದೇ ಇರಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ಟೈಲರಿಂಗ್ನಲ್ಲಿ ವೃತ್ತಿ ನಿಷ್ಠೆಯಿಂದ ಅತ್ಯಂತ ಸರಳ ಬದುಕನ್ನ ನಡೆಸಿ 4 ಪುತ್ರಿಯರಿಗೆ ಉತ್ತಮ ಶಿಕ್ಷಣ ನೀಡಿ ಉದ್ಯೋಗಸ್ಥರನ್ನಾಗಿಸಿದ ಸಾರ್ಥಕತೆಗಾಗಿ ಗುಡಿಗಾರಗಲ್ಲಿಯ ಟೇಲರ್ ಅಶೋಕ್ ತಿಮ್ಮಣ್ಣ ನಾಯ್ಕ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಭೂಮಿಕಾ ಆದಿಶ್ರೀ ಹಾಗೂ ಅಕ್ಷರ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ದಿನಕರ ವೇದಿಕೆಯ ಅಧ್ಯಕ್ಷ ರವೀಂದ್ರ ಕೇಣಿ, ಹಿರಿಯ ಸಾಹಿತಿ ವಿಠಲ್ ಗಾಂವ್ಕರ್, ಅಂಕೋಲಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ರಾಜೇಂದ್ರ ಶೆಟ್ಟಿ, ಪ್ರಾಚಾರ್ಯ ಪಾಲ್ಗುಣ್ ಗೌಡ, ಉಪನ್ಯಾಸಕಿ ಡಾಕ್ಟರ್ ಪುಷ್ಪಾ ನಾಯ್ಕ್, ನಿವೃತ್ತ ಶಿಕ್ಷಕ ಎಂಎಂ ಕರ್ಕೀಕರ್, ಜಯಶೀಲಾ ಆಗೇರ್, ಜೆ ಪ್ರೇಮಾನಂದ್, ಶ್ರೀಧರ್ ನಾಯಕ್ ಸೇರಿದಂತೆ ಹಲವು ಗಣ್ಯರು, ಶಂಕರಕೇಣಿ ಕುಟುಂಬಸ್ಥರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ, ಉಡುಗೊರೆ ನೀಡಲು, ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ.
ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್ ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನು ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.